ಕಳೆದ ಆಗಸ್ಟ್ 1ನೇ ತಾರೀಕು 2024ರಲ್ಲಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಸಂಬಂಧಪಟ್ಟಂತಹ ಏನೊಂದು ಆದೇಶವನ್ನು ನೀಡಿತು. ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ. ಆನಂತರ ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ, ಅಂದ್ರೆ ಆಗಸ್ಟ್ ಪ್ಲಸ್ ಇವಾಗ ಸೆಪ್ಟೆಂಬರ್, 1 ವರ್ಷದ ಮೇಲೆ 1 ತಿಂಗಳ ಕಾಲ ನಿರಂತರವಾದಂತಹ ಹೋರಾಟ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಸಂಘಟನೆಗಳು, ಎಲ್ಲ ಒಳ ಮೀಸಲಾತಿ ಪರವಾದಂತಹ ಮನಸ್ಸುಗಳು ಹೋರಾಟಗಳನ್ನ ನಡೆಸ್ಕೊಂಡು ಬಂದ್ವಿ. ಒಂದು ಸಣ್ಣ ಮಟ್ಟದ ಗೆಲುವನ್ನ ಕಾಣಲು ಸಾಧ್ಯ ಆಯಿತು ಪ್ರಾರಂಭದಲ್ಲಿ. ಅಂದ್ರೆ ಒಳ ಮೀಸಲಾತಿ ಇಲ್ಲದಂತಹ ಹೊಸ ನೇಮಕಾತಿಗಳು ಮತ್ತೆ ಬಡ್ತಿಗಳನ್ನ ತಡಿತೀವಿ, ಬ್ಯಾಕ್ಲಾಗ್ ಗಳನ್ನ ತಡಿತೀವಿ ಅನ್ನುವಂತಹ ಘೋಷಣೆ ಸರ್ಕಾರ ಕೊಡ್ತು. ಆದ್ರೆ ಮತ್ತೆ ಮೋಸ ಮಾಡ್ತು. ಒಳ ಮೀಸಲಾತಿಯಿಂದ ಇರುವಂತಹ ಬಡ್ತಿಗಳನ್ನ ಇಲ್ಲಿವರೆಗೂ ಚಾಲ್ತಿಯಲ್ಲಿ ಇಟ್ಕೊಂಡು ಬಂದಿದೆ. ಬ್ಯಾಕ್ಲಾಗ್ ಮತ್ತೆ ನೇರ ನೇಮಕಾತಿಗಳನ್ನ ತಡಿತು. ಮತ್ತೆಷ್ಟೇ ನಾವು ಹೋರಾಟ ಮಾಡಿದ್ರು, ಮತ್ತೆಷ್ಟೇ ಸರ್ಕಾರದ ಮೇಲೆ ನಾವು ಒತ್ತಡ ತರುವಂತ ಕೆಲಸವನ್ನ ಮಾಡಿದ್ರು ಕೂಡ ಬಹುಶಃ ನಮ್ಮದೇ ಸಮುದಾಯದ ಕೆಲವರ ತಪ್ಪಿನಿಂದಾಗಿ, ಸರ್ಕಾರವನ್ನು ಓಲೈಸುವಂತಹ ಅವರ ಕುತಂತ್ರಗಳಿಂದಾಗಿ, ಸ್ವಾರ್ಥದಿಂದಾಗಿ ಬಹುಶಃ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಹಿನ್ನಡೆಯಾಗಿ ಬಡ್ತಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗಲೇ ಇಲ್ಲ. ಕೊನೆಗೂ ಕಳೆದ ತಿಂಗಳು ಆಗಸ್ಟ್ 19ನೇ ತಾರೀಕು ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿನ ಜಾರಿಗೊಳಿಸಿದ್ದೀವಿ ಅಂತ ನಾಗಮೋಹನ್ ದಾಸ್ ಆಯೋಗದ ಎಂಪೆರಿಕಲ್ ಡಾಟಾಗಳನ್ನ ತಿರಸ್ಕಾರ ಮಾಡಿ, ಅದನ್ನ ಕಡೆಗಣಿಸಿ ಒಂದು ಬಹುಶಃ ಅವೈಜ್ಞಾನಿಕ ರೀತಿಯಲ್ಲೇನೆ ಒಳ ಮೀಸಲಾತಿನ ಜಾರಿಗೊಳಿಸಿದ್ದೀವಿ ಅನ್ನುವಂತಹ ಘೋಷಣೆಯನ್ನ ಕೊಡ್ತು. ಎಂಪೆರಿಕಲ್ ಡಾಟಾ ಅಂದ್ರೆ ಸಾಮಾಜಿಕ ಮತ್ತು ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳನ್ನ ಸಮುದಾಯದತ್ತವಾಗಿ ನೋಡಿ ಅವರಿಗೆ ಒಂದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಡಬೇಕಿತ್ತು. ಬಟ್ ಹಂಗೆ ಮಾಡಲಿಲ್ಲ. ಅಲೆಮಾರಿಗಳಿಗೆ ಪರ್ಸೆಂಟೇಜ್ ಇಲ್ಲವೇ ಇಲ್ಲ ಅನ್ನುವಂತಹ ಅನ್ಯಾಯವನ್ನು ಮಾಡಿತು. ಮಾದಿಗ ಸಮುದಾಯಕ್ಕೆ ಯಾವ ಪರ್ಸೆಂಟ್ ಬರಬೇಕಿತ್ತು ಅನ್ನೋದನ್ನ ಅವನೂರು ವರದಿಯಿಂದ ಪರಿಗಣಿಸಿದ್ರೆ ಗೊತ್ತಾಗುತ್ತೆ. ಈಗ ನಾನು 8, 9 ಅಂತಂದ್ರೆ ಅದನ್ನು ಕೂಡ ಕಾಡುವಂತ ಜನರೇನು ಇಲ್ಲೇ ಇಲ್ಲ. 6% ಕೊಟ್ಟರು ಕೊನೆಗೆ ಮಾದಿಗರಿಗೆ ಕೊಟ್ಟಂಗೆ ಮಾಡಿದಾರೆ, ಅಷ್ಟೇ ಕೊಟ್ಟಿಲ್ಲ. ಹೊಲೆಯ ಸಮುದಾಯಕ್ಕೆ 6%, 5 ಇತ್ತು ನಾಗಮೋಹನ್ ದಾಸ್ ಪ್ರಕಾರ, ಆದ್ರೆ ಅದು ಕೊನೆಗೆ 6 ಆಯ್ತು, ಸಂತೋಷ. ಮತ್ತೆ ಅದು ಬೋವಿ, ಕೊರ್ಮಾ, ಕೊರ್ಚಾ, ಲಂಬಾಣಿಗಳಿಗೆಲ್ಲ 4 ಇತ್ತು %, 5 ಆಯ್ತು, ಸಂತೋಷ. ಬಟ್ ಅಲೆಮಾರಿಗಳ ಕತೆ ಏನು, ಅದೊಂದು ಪ್ರಶ್ನೆ ಆಗುಳಿತು. ಇದ್ರ ಜೊತೆನಲ್ಲಿ ಏನು 6% ಮಾದಿಗರದು ಅಂತ ಹೇಳ್ತಾರೆ. ಈ 6% ಒಳ ಮೀಸಲಾತಿ ಪರ್ಸೆಂಟೇಜ್ ಏನ್ ತೋರಿಸಿದ್ರಲ್ಲ, ಇದು ಬಡ್ತಿಗೆ ಅನ್ವಯ ಆಗಲ್ಲಂತೆ, SCP TSP ಹಣ ಹಂಚಿಕೆಗೆ ಅನ್ವಯ ಆಗಲ್ವಂತೆ, ಮತ್ತೆ ಇನ್ನೊಂದು ಯಾವುದು ಬ್ಯಾಕ್ಲಾಗಿಗೆ ಅನ್ವಯ ಆಗಲ್ವಂತೆ, ರಾಜಕಾರಣದಲ್ಲಿ ಅನ್ವಯ ಆಗಲ್ವಂತೆ, ಹಿಂದುಳಿದ ವರ್ಗಗಳಲ್ಲಿ ರಾಜಕಾರಣಕ್ಕೂ ಕೂಡ ಅನ್ವಯ ಆಗುತ್ತೆ ಒಳ ಮೀಸಲಾತಿ. ಹಿಂದುಳಿದ ವರ್ಗಗಳಲ್ಲಿ ಪ್ರವರ್ಗ 1, 2, 3, 4 ಅಂತ ಡಿವೈಡ್ ಮಾಡಿದ್ರಲ್ಲ, ಅದರಲ್ಲಿ ರಾಜಕೀಯ ಮೀಸಲಾತಿ ಇದೆ, ಆರ್ಥಿಕ ಮೀಸಲಾತಿ ಇದೆ. ಆದ್ರೆ ಅಸ್ಪೃಶ್ಯ ಸಮುದಾಯ, ಶೋಷಿತ ಸಮುದಾಯದ ಮಾದಿಗ ಸಮುದಾಯಕ್ಕೆ, ವಲಯ ಸಮುದಾಯಕ್ಕಾಗ್ಲಿ ಅಥವಾ ಇನ್ನಿತರ ಎಲ್ಲ ಸಮುದಾಯಗಳಿಗೆ ರಾಜಕಾರಣದಲ್ಲಿ ಮೀಸಲಾತಿ ಇಲ್ಲ, ಆರ್ಥಿಕತೆಯಲ್ಲಿ ಮೀಸಲಾತಿ ಇಲ್ಲ, ಬಡ್ತಿಯಲ್ಲಿ ಮೀಸಲಾತಿ ಇಲ್ಲ, ಬ್ಯಾಕ್ಲಾಗ್ ಅಲ್ಲಿ ಮೀಸಲಾತಿ ಇಲ್ಲ, ಬರೀ ನೇರ ನೇಮಕಾತಿಯಲ್ಲಿ ಮಾತ್ರ ಒಳ ಮೀಸಲಾತಿ ಅಂತೆ. ಆಯ್ತು, ಓಕೆ, ಫೈನ್, ಒಪ್ಕೊಳ್ಳೋಣ. ಒಳ ಮೀಸಲಾತಿ ನೇರ ನೇಮಕಾತಿಯಲ್ಲಿ, ಈ ನೇರ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿದರೆ ಅಂತ ಏನಾದ್ರು ನಾವು ನೋಡಕ್ ಹೋದ್ರೆ ಅಲ್ಲೂ ಮೋಸ ಏನು ಅಂತಂದ್ರೆ, ನಮ್ಮ ಜಮೀನಿನ ಒತ್ತುವರಿದಾರರಲ್ಲಿ ಯಾರು ಒತ್ತುವರಿದಾರರು ಅಂದ್ರೆ AKADAA ಅಂತ ಯಾರೆಲ್ಲ ಸರ್ಟಿಫಿಕೇಟ್ ನ ಇಲ್ಲಿವರೆಗೂ ಇಟ್ಕೊಂಡಿದ್ದಾರೆ ಅವರು ಮಾದಿಗರ ಕೋಟಾದಲ್ಲೂ ಕ್ಲೈಮ್ ಮಾಡಬಹುದಂತೆ, ಹೊಲೆಯರ ಕೋಟಾದಲ್ಲೂ ಕ್ಲೈಮ್ ಮಾಡಬಹುದಂತೆ. ಈ AKADAA ಸರ್ಟಿಫಿಕೇಟ್ ಮೂಲ ಜಾತಿ ಹೇಳದೆ ಏನ್ ಇಟ್ಕೊಂಡಿದಾರಲ್ಲ AKDA ಅಂತ, ಇವರು ಕಳ್ಳ ಸರ್ಟಿಫಿಕೇಟ್ ಇಟ್ಕೊಂಡಿರೋ ಕಳ್ಳ ಜಾತಿಗಳ್ರು. ಲಕ್ಷಾಂತರ ಜನ ಪರಿಶಿಷ್ಟ ಜಾತಿಗೆ ಸಂಬಂಧಪಡದೇ ಇದ್ದಂತವರು, ಜಾತಿಯನ್ನು ಸುಳ್ಳು ಹೇಳ್ಕೊಂಡಿರೋರು AKADAA ಅಂತ ಸರ್ಟಿಫಿಕೇಟ್ ತಗೊಳ್ಳೋ ಚಾನ್ಸಸ್ ಇದಾವೆ. ಮತ್ತೆ ಹೊಲೆಯರು ಕೂಡ AKADAA ಅಂತಾರೆ, ಮಾದಿಗರು ಕೂಡ AKADAA ಅಂತಾರೆ. ಆಗಿದ್ರೆ ಒಳ ಮೀಸಲಾತಿಗೆ ಅರ್ಥ ಏನು? ಇರುವಂತ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ ಇವತ್ತಿಗೂ ಕೂಡ ಸ್ವಂತ ಜಾತಿಯನ್ನ ಬರೆಸಿಲ್ಲ. ಅವರು AKAD ಅನ್ನುವಂತ ಸರ್ಟಿಫಿಕೇಟ್ಗಳಲ್ಲಿ ಇವತ್ತಿಗೂ ಇದ್ದಾರೆ 50 ಲಕ್ಷ ಜನ. ಸರ್ಕಾರ ನಿಮ್ಮ ಮೂಲ ಜಾತಿಯನ್ನ ಹೆಸರಿನಲ್ಲೇ ಸರ್ಟಿಫಿಕೇಟ್ ತಗೋಬೇಕು ಅನ್ನೋದಕ್ಕೆ ಕಡ್ಡಾಯ ಆದೇಶಗಳೇನೇನೋ ಮಾಡಲಿಲ್ಲ. AKAD ಗೊಂದಲಗಳನ್ನ ಪರಿಹರಿಸ್ತಿಲ್ಲ. ಮಾದಿಗರಿಗೆ 6%, ವಲಯರಿಗೆ 6%, AKADಗಳು ಎಲ್ಲೂ ಬೇಕಾದ್ರೆ ಎತ್ಕೊಂಡು ಹೋಗಿ ಅಂತಂದ್ರೆ ಇದು ಯಾವ ಸೀಮೆ ನ್ಯಾಯ, ಯಾವ ಸಾಮಾಜಿಕ ನ್ಯಾಯ? ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನು ವಿದ್ಯಾರ್ಥಿನ ಅಥವಾ ಕತ್ತೆ ಕಾಯೋ ವಿದ್ಯಾರ್ಥಿನ ನಮಗೆ ಗೊತ್ತಿಲ್ಲ. ಕಾನೂನು ವಿದ್ಯಾರ್ಥಿ ಆಗಿದ್ದರೆ AKADAA ಸಮಸ್ಯೆ ಬಹಳ ದೊಡ್ಡದು, ಇದನ್ನ ಬಗೆಹರಿಸಬೇಕು, ಕಾನೂನುಬದ್ಧವಾಗಿ ಹೇಗೆ ತಿಳಿಗೊಳಿಸಬೇಕು ಅನ್ನುವಂತ ಪ್ರಜ್ಞೆ ಇರ್ತಿತ್ತು, ಅರಿವು ಇರ್ತಿತ್ತು, ಜಾಗೃತಿ ಇರ್ತಿತ್ತು, ಆ ಹೃದಯವಂತಿಕೆ ಇರ್ತಿತ್ತು. ಆದ್ರೆ ಈತ ಅವಕಾಶವಾದಿ ಮಾದಿಗರಿಗೆ ಅನ್ಯಾಯವನ್ನ ಮಾಡಿ
ಕೇವಲ ಎಚ್.ಸಿ. ಮಹದೇವಪ್ಪನ ಓಲೈಸೋದಕ್ಕೋಸ್ಕರ ತನ್ನ ಜೊತೆಯಲ್ಲಿ ತನ್ನ ಪಕ್ಷವನ್ನು ನಾಶ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಇವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ಕಾನೂನು ವಿದ್ಯಾರ್ಥಿ ಸಿದ್ದರಾಮಯ್ಯ ಅಲ್ಲ, ಕಟ್ಟೆಕಾಯಕ್ಕೆ ಲಾಯಕಾದಂತಹ ಸಿದ್ದರಾಮಯ್ಯ ಆಗಿದ್ದಾರೆ ಇವತ್ತು. ಸೊ ಈ ಸಂದರ್ಭದಲ್ಲಿ ನಾವು ಈಗ ಕೈಕಟ್ಟಿ ಕೂರಕ್ಕಾಗಲ್ಲ. ಯಾಕಂದ್ರೆ ಆಗಸ್ಟ್ 19ನೇ ತಾರೀಕು ಏನು ಅನೌನ್ಸ್ ಆದ್ಮೇಲೆ ಮಾದಿಗ ಸಮುದಾಯದ ಕೆಲವು ರಾಜಕಾರಣಿಗಳು, ಕೆಲವು ಹೋರಾಟಗಾರರು ಸರ್ಕಾರ ಜೊತೆ ಪ್ರೀತಿ ವಿಶ್ವಾಸದ ಮಾತುಕತೆ ನಡೆಸಿ ಈ ಗೊಂದಲಗಳನ್ನ ಬಗೆಹರಿಸ್ತೀವಿ ಎನ್ನುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರ ಪ್ರಯತ್ನವನ್ನ ನಾವು ರೆಸ್ಪೆಕ್ಟ್ ಮಾಡಿದ್ವಿ. ಹಾಗಾಗಿ ಕಳೆದ 1 ತಿಂಗಳಿಂದ ನಾವು ಯಾವುದೇ ರೀತಿಯಾದಂತಹ ಉಗ್ರ ಹೋರಾಟಕ್ಕಾಗಲಿ, ಉಗ್ರ ಹೇಳಿಕೆಗಳಿಗಾಗಲಿ ಅಥವಾ ಸರ್ಕಾರ ಜೊತೆಯಲ್ಲಿ ನೇರವಾದಂತಹ ಮಾತುಕತೆಗಾಗಿ ನಾವು ಮುಂದಾಗಲಿಲ್ಲ. ಯಾಕೆಂತಂದ್ರೆ ನಮ್ಮದೇ ಸಮುದಾಯದ ಅಣ್ಣ ತಮ್ಮಂದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಲಿ. ಯಾಕಂದ್ರೆ ನಾವು ಹೋರಾಟಕ್ಕೆ ಬೀದಿಗೆ ಉಗ್ರ ಸ್ವರೂಪ ಆಗಿರ್ತೀವಿ, ಭಿಕ್ಷೆ ಬೇಡುವಂತದ್ದಿಲ್ಲ. ಸರ್ಕಾರ ಎದೆಗೆ ಗುದ್ದಿ ನಾವು ಉತ್ತರವನ್ನ ಕೇಳುವಂತದ್ದು. ಇದು ನಿಮ್ಮ ಅಪ್ಪನ ಮನೆಯಿಂದ ಏನ್ ಕೊಡ್ತಾ ಇಲ್ಲಪ್ಪ, ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ದತ್ತವಾಗಿ ಕೊಟ್ಟಿರುವಂತ ಹಕ್ಕನ್ನ ನೀವು ಕೊಡ್ರಯ್ಯ, ಕೊಡುವ ಸ್ಥಾನಕ್ಕೆ ನಾವು ನಿಮ್ಮನ್ನ ಕೂರಿಸಿದೀವಿ ಓಟ್ಗಳಾಕಿ. ಇದೇ ಟೋನ್ ಅಲ್ಲೇ ಕೇಳ್ತೀವಿ. ಯಾಕೆಂದ್ರೆ ನಾವು ಭಿಕ್ಷಿಕರಲ್ಲ, ಈ ದೇಶವನ್ನ ಆಡಳಿತ ಮಾಡಿದವರು, ಈ ಭೂಮಿ ನಮ್ದು ಅಂತ ಹೇಳೋರು, ಇಲ್ಲಿರೋ ಸಕಲ ಸಂಪತ್ತು ನಮ್ದು ಅಂತ ಹೇಳೋರು. ಹಾಗಾಗಿ ನಾವು ಗದರಿಸಿ ಸರ್ಕಾರವನ್ನ ಕೇಳ್ತೀವಿ. ಆದ್ರೆ ನಮ್ಮದೇ ಅಣ್ಣ ತಮ್ಮಂದ್ರು ಬೇಡಪ್ಪ, ಗದರೋದು ಬೇಡ, ನಾವು ಕೇಳೋಣ, ಬೇಡಣ, ಕೈ ಮುಗಿಯೋಣ, ಅವ್ರನ್ನ ಕನ್ವಿನ್ಸ್ ಮಾಡೋಣ. ಆಯ್ತು, ನಿಮ್ಮ ಪ್ರಯತ್ನವೂ ಸಾಗ್ಲಿ. ಅವರು ಒಳ್ಳೆ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಿರುವಾಗ ನಾವು ಹೋರಾಟ ಸ್ವರೂಪದ ಹಾದಿ ನಡ್ಕೊಂಡು ಹೋದಾಗ ಅಲ್ಲಿ ಏನಾದ್ರು ನ್ಯಾಯ ಸಿಗೋದ್ರೆ ನೀವು ಗಲಾಟೆ ಮಾಡಿದ್ಕೆ ಅವ್ರು ಕೊಡ್ಲಿಲ್ಲ ಅನ್ನೋ ಗೂಬೇಕು ನಮ್ಮ ತಲೆ ಮೇಲೆ ಕೂರ್ಸೋ ಚಾನ್ಸಸ್ ಇತ್ತು. ಹಾಗಾಗಿ ನಾವು ಕೂಡ ತಾಳ್ಮೆ ವಹಿಸಿದ್ವಿ. ಇಡೀ ನಾವೆಲ್ಲರೂ ಕೂಡ ಮಾತಾಡ್ಕೊಂಡು ತಾಳ್ಮೆ ವಹಿಸಿದ್ವಿ. ಆದ್ರೆ ಎಷ್ಟು ದಿವಸ ತಾಳ್ಮೆ ವಹಿಸಬೇಕು? ಈಗ ಪ್ರಕರಣ ಕೋರ್ಟ್ಗೆ ಹೋಗ್ತಾ ಇದೆ, ಅಲೆಮಾರಿಗಳು ಕೋರ್ಟ್ ತಗೊಂಡು ಹೋಗ್ತಿದ್ದಾರೆ. ಇವತ್ತು ಅಲೆಮಾರಿಗಳೆಲ್ಲರೂ ಕೂಡ ಡೆಲ್ಲಿ ಚಲೋ, ಡೆಲ್ಲಿಗೆ ಹೋಗಿ ನ್ಯಾಯವನ್ನು ಕೇಳಕೊಟ್ಟಿದ್ದಾರೆ. ಒಂದು ಇರೋದಕ್ಕೆ ಗುಡ್ಸ್ಲು ಕೂಡ ಗತಿ ಇಲ್ಲದೆ ಇರುವಂತಹ ಅಲೆಮಾರಿಗಳನ್ನ ಡೆಲ್ಲಿಗೆ ಕಳಿಸುವಷ್ಟು, ಅಲ್ದಾಡಿಸುವಷ್ಟು ಹೃದಯ ಇನ್ನ ಮುಖ್ಯಮಂತ್ರಿ ಇರುವಂತಹ ಈ ರಾಜ್ಯದಲ್ಲಿ ನಾವು ಎಷ್ಟು ದಿವಸ ಕಾಯ್ಬೇಕಾಗ್ತದೆ? ಏನ್ ಹೋಗಿ ಅವ್ರಿಗೆ ಕೈ ಕಾಲು ಹಿಡಿಬೇಕಾಗ್ತದ, ಕಾಲು ಹೊತ್ತಬೇಕಾಗ್ತದ, ಅಥವಾ ಅವ್ರ ಬೂಟ್ ಪಾಲಿಶ್ ಮಾಡ್ಕೊಳಕ್ಕಾಗ್ತದ? ನಮಗೂ ಸ್ವಾಭಿಮಾನ ಇದೆ, ಹಂಗೆಲ್ಲ ತಲೆ ತಗ್ಸೇ ಬೇಕಾಗಿಲ್ಲ. ಮತ್ತೆ ಓದ್ರಲ್ಲಿ ಸ್ವಲ್ಪ ಕಾಲಾವಕಾಶ ಕೊಡೋಣ ಮಾಡ್ತಾರ ಅಂತಂದ್ರೆ, ಈಗಾಗಲೇ KS ಇನ್ನೇನು ರಿಸಲ್ಟ್ ಬರೋಕ್ ಪ್ರಾರಂಭ ಆಗಿದೆ. ಇನ್ನೇನು ರಿಸಲ್ಟ್ ಯಾವಾಗ ಬರ್ತೋ ಗೊತ್ತಿಲ್ಲ. ಒಳಮೀಸಲಾತಿ ಅಳವಡಿಸಿಲ್ಲ ಅಂತಂದ್ರೆ KS ಅವಕಾಶ ವಂಚಿತವಾದಂತಹ ಮಾದಿಗ ಸಮುದಾಯದ ನೋವನ್ನು ಕೇಳೋಣ ಯಾವನು? ಹಾಗೆ ಪೊಲೀಸ್ ಇಲಾಖೆ ನೇಮಕಾತಿಗಳು ಪ್ರಾರಂಭ ಆಗ್ತದೆ, ಆರೋಗ್ಯ ಇಲಾಖೆ ನೇಮಕಾತಿ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಒಳ ಮೀಸಲಾತಿ ಇಲ್ಲದೆ ಇರುವಂತಹ ಬಡ್ತಿ ಪ್ರಾರಂಭ ಆಗಿದೆ, ಅಲ್ಲೂ ಅನ್ಯಾಯ ಆಗುತ್ತೆ. ಇರುವಂತಹ ಬ್ಯಾಕ್ಲಾಗ್ 33,000 ಉದ್ಯೋಗಗಳು ಮತ್ತು ನೇರ ನೇಮಕಾತಿಯ 2.25 ಲಕ್ಷ ಉದ್ಯೋಗಗಳು ಮತ್ತೆ ಬಡ್ತಿಗಳು ಇವೆಲ್ಲವನ್ನು ಕೂಡ ಒಳ ಮೀಸಲಾತಿ ಇಲ್ಲದೆ ತುಂಬಿ ಆಮೇಲೆ ನಮಗೆ ಒಳ ಮೀಸಲಾತಿನ ಜಾರಿಗೊಳಿಸುತ್ತೆ. ನಾವೆಲ್ಲೋ ಸಾಯನ. ಹಾಗಾಗಿ ಈಗ ಕೊಟ್ಟ ಕಡೆಯದಾದ ನಿರ್ಧಾರ ಬಂದಿದ್ದೀವಿ. ಬೇಡುವವರನ್ನು ಏನು ಸರ್ಕಾರ ಜೊತೆ ನಾವು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ವಿ ಅಂತ ಕೇಳ್ಕೊಂಡಂತಹ ಸನ್ಮಾನ್ಯ ಮಾಜಿ ಸಚಿವ ಆಂಜನೇಯ ಅವರೂ ಸೇರಿದಂತೆ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಶಾಂತಿಯುತವಾಗಿ ಸರ್ಕಾರ ಜೊತೆಯಲ್ಲಿ ಮಾತುಕತೆ ಮಾತ್ರ ಮುಂದುವರಿಸ್ತೀವಿ. ಸರ್ಕಾರ ವಿರುದ್ಧ ಘೋಷಣೆ ಕೂಗಲ್ಲ, ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಲ್ಲ ಅಂತ ಏನ್ ನಿರ್ಧಾರ ಮಾಡಿದ್ರಲ್ಲ, ಅವರ ನಿರ್ಧಾರವನ್ನು ಗೌರವಿಸಿ ನಾವು ಅವರನ್ನು ಕೇಳ್ತಾ ಇದ್ದೀವಿ. ಇನ್ನು ಮುಂದಾದ್ರು ನೀವೆಲ್ಲ ನಮ್ಮ ಅಣ್ಣಂದ್ರೆ, ನಮ್ಮ ಅಣ್ಣ ತಮ್ಮಂದ್ರೆ, ನಮ್ಗೆ ಹಿರಿಯರೆ, 30 ವರ್ಷಗಳ ಕಾಲ ಒಳ ಮೀಸಲಾತಿಗೋಸ್ಕರ ನೀವು ಜೀವ ಕೇಳಿದವ್ರೆ, ಆ ಗೌರವ ಇದೆ. ಆದ್ರೆ ನಿಮ್ಮ ಮೇಲೆ ಬೇರೆ ಬೇರೆ ಕಾರಣಗಳಿಗೆ ನಮ್ಗೆ ಕೋಪ ಆಯ್ತು. ಯಾಕೆಂದ್ರೆ ಸರ್ಕಾರವನ್ನು ಓಲೈಸ್ತಾ ಇದ್ದೀರಿ ಅಂತ. ಈಗ ನೀವು ಸರ್ಕಾರವನ್ನು ಓಲೈಸಿ ರಿಸಲ್ಟ್ ಸಿಕ್ಕಿಲ್ಲ, ರಿಸಲ್ಟ್ ನಿಮ್ ಕಣ್ಣು ಮುಂದೆ ಇದೆ, ಅನ್ಯಾಯ ಗೊತ್ತಾಗ್ತಾ ಇದೆ. ನನ್ನ ಸಮುದಾಯದ ವಿದ್ಯಾರ್ಥಿಗಳು ಕಣ್ಣೀರಾಗ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗ್ತಾ ಇದೆ. ನನ್ನ ಸಮುದಾಯದ ನಿರುದ್ಯೋಗಿಗಳು ನೋಯ್ತಾ ಇದ್ದಾರೆ, ಅದು ನಿಮ್ಗೆ ಗೊತ್ತಾಗ್ತಾ ಇದೆ. ನನ್ನ ಸಮುದಾಯದ ಸರ್ಕಾರಿ ಉದ್ಯೋಗಸ್ಥರು ಇವತ್ತು ಅತಂತ್ರ ಸ್ಥಿತಿನಲ್ಲಿ ಯಾಕಾದ್ರೂ ನಾವು ಇಂಥ ಹೀನ ಬದುಕ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅದು ಕೂಡ ನೀವು ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. ಇನ್ನಾದ್ರೂ ಕೂಡ ಸರ್ಕಾರವನ್ನು ಓಲೈಸ್ತೀವಿ, ಕಾಂಗ್ರೆಸ್ ಅನ್ನು ಓಲೈಸ್ತೀವಿ ಅಂದ್ರೆ ಅಣ್ಣಂದ್ರ ಇದು ನಿಮ್ಮ ತಾಯಿಗೆ ಮಾಡುವಂತಹ ದ್ರೋಹ. ಇದು ಕೇವಲ ಸರ್ಕಾರವನ್ನು ಓಲೈಸೋದಕ್ಕೋಸ್ಕರ, ಪಕ್ಷವನ್ನು ಓಲೈಸೋದಕ್ಕೋಸ್ಕರ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ. ನಾನು ನಿಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆನಲ್ಲಿ ಯಾವ ಚಟಾಪಟಿಯೂ ಬೇಡ. ಸಮುದಾಯದ ಹಿತದೃಷ್ಟಿಯಿಂದ ಈ ಹೋರಾಟದಲ್ಲಿ ಮುಂಚೂಣಿ ನಾಯಕರಾಗಿ ನಮ್ಮ ಮುಂದೆ ನೀವು ನಿಲ್ಲಿ, ನಮ್ಮ ಮುಂದೆ ನೀವು ನಿಲ್ಲಿ. ಏನ್ ಫ್ರೀಡಂ ಪಾರ್ಕ್ ನಲ್ಲಿ ಸರ್ಕಾರ ಜೊತೆನಲ್ಲಿ ನಾವು ಹೋರಾಟ ಸೇರ್ ಮಾಡ್ತೀವಿ, ಸರ್ಕಾರ ವಿರುದ್ಧ ನಾವು ಘೋಷಣೆ ಕೂಗಲ್ಲ ಅಂತ ಹೇಳ್ತಿದ್ರಲ್ಲ, ನೀವು ಮಾಡಿ. ಅದೇನ್ ಮಾಡ್ತೀರ ಬನ್ನಿ, ಬಂದು ನಮ್ಮ ಹೋರಾಟದ ಮುಂಚೂಣಿ ನಾಯಕರಾಗಿ ನಿಂತ್ಕೊಂಡು ಹೋರಾಟವನ್ನು ಮುಂದುವರಿಸಿ. ಒಂದು ವೇಳೆ ನಿಮಗೆ ಅದು ಇಷ್ಟ ಇಲ್ಲ, ನಾವು ಸರ್ಕಾರ ಜೊತೆ ಇರ್ತೀವಿ ಅಂದ್ರೆ ದಯವಿಟ್ಟು ಇರಿ, ಏನೇನು ಅಬ್ಜೆಕ್ಷನ್ಸ್ ಇಲ್ಲ ನಮ್ದು. ಆದ್ರೆ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ, ಈ ಹೋರಾಟಕ್ಕೆ ಅಡ್ಡಿ ಮಾಡಬೇಡಿ. ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳ ಹೋರಾಟಗಾರರಿಗೆ ಫೋನ್ ಮಾಡೋದು, ಮತ್ತೊಂದು ಮಾಡೋದು, ಅದಕ್ಕೆ ಭಾಗವಹಿಸಬೇಡಿ, ಅದಕ್ಕೆ ಕೋಆಪರೇಟ್ ಮಾಡಬೇಡಿ ಅಂತ ಹೇಳೋದು, ಆ ತಾಯಿ ದ್ರೋಹದ ಕೆಲಸವನ್ನ ದಯಮಾಡಿ ನೀವು ಪ್ರಾರ್ಥನೆ ಮಾಡ್ತಾ ನೀವು ಕೈ ಮುಗಿತೀರಿ, ನಿಮ್ ಕಾಲಿಗೆ ಬಿದ್ದೆ ಅಂತ ತಿಳ್ಕೊಳ್ಳಿ, ಮಾಡಬೇಡಿ ದಯವಿಟ್ಟು. ಯಾವ ಹೋರಾಟಗಾರರು ಮಾಡಬೇಡಿ. ಸರ್ಕಾರ ಜೊತೆ ಓಲೈಸಿ. ನಾವ್ ಈ ಕಡೆ ಹೋರಾಟ ಮಾಡ್ತಾ ಇದ್ರೆ ನೀವು ಸರ್ಕಾರದ ಇನ್ನೊಂದು ಮಗಲಲ್ಲಿ ಸರ್ಕಾರವನ್ನ ಪ್ರೀತಿಯಿಂದ ಮಾತಾಡಿಸುವಂತದ್ದು, ಹಕ್ಕೆ ತಗೊಳ್ಳೋದು ಮಾಡ್ತಾರೆ.
ಕೊನೆಗೆ ನಾವೇ ಮಾಡಿಸಿದೀವಿ, ರಿಸಲ್ಟ್ ಕೊಡ್ಸಿದೀವಿ, ನಾವೇ ಗೆದ್ದಿದ್ದೀವಿ ಅಂತ ಹೇಳ್ತೀರಾ? ಕೊಡಿ, ನೀವೇ ಕಿರೀಟ ಇಟ್ಕೊಳ್ಳಿ. ನೀವೇ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಿಸಿದ್ರು ಅಂತ ನಾವೇ ನಿಮ್ಗೆ ಒಪ್ಕೊಳ್ತೀವಿ. ನ್ಯಾಯ ಸಿಕ್ಕಿದ ನಂತರ ಕಿರೀಟ ನೀವೇ ಇಟ್ಕೊಳ್ಳಿ. MLC ಟಿಕೆಟ್ ತಗೊಳ್ಳಿ, ನಿಗಮ ಮಂಡಳಿ ಚೇರ್ಮನ್ಗಳಾಗಿ, MLA ಟಿಕೆಟ್ ತಗೊಳ್ಳಿ, ನಾವು ಬಂದು ಗೆಲ್ಲಿಸ್ತೀವಿ, ನಿಮ್ ಜೊತೆಗೆ ಇರ್ತೀವಿ. ಸಮುದಾಯಕ್ಕೆ ನ್ಯಾಯ ಕೊಟ್ಟರೆ ಮಾತ್ರ, ಅನ್ಯಾಯ ಮಾಡಬೇಕು. ನಮ್ಮ ಜೊತೆ ಹೋರಾಟದಲ್ಲಿ ಬನ್ನಿ, ನಾವೇ ಕರೀತಾರೆ, ಪ್ರಾರ್ಥನೆ ಮಾಡ್ತಾರೆ, ಕೈ ಮುಗಿತಾರೆ, ಕಾಲು ಮುಗಿತಾ ಇದ್ದೀವಿ. ಬರ್ದೇ ಹೋದ್ರೆ ಸುಮ್ಮನೆ ಬಿಡಿ. ಆದ್ರೆ ಅಡ್ಡಿ ಪಡಿಸೋದಕ್ಕೆ ಬಂದ್ರೆ ಅಣ್ಣ ತಮ್ಮಂದ್ರ ಜಗಳ ಇಡೀ ಕರ್ನಾಟಕ ನೋಡ್ಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಇದು ಮನವಿ ಮತ್ತು ಎಚ್ಚರಿಕೆ ಕೂಡ. ಇದ್ರ ಜೊತೆನಲ್ಲಿ ಸನ್ಮಾನ್ಯ ಆಂಜನೇಯ ಸಾಹೇಬರು ನಾನು ಕೇಳ್ಕೊಳ್ಳೋದು, ನೀವು ಹೋರಾಟಗಾರರು, ಹಿರಿಯರು, ಒಳ ಮೀಸಲಾತಿ ಹೋರಾಟಕ್ಕೆ ಜೀವ ತುಂಬಿದಂತವರು. ಬಹುಶಃ ಒಳ ಮೀಸಲಾತಿಯ ಹೋರಾಟವನ್ನ ನಿಮ್ಮಷ್ಟು ಪರಿಣಾಮಕಾರಿಯಾಗಿ ರಾಜ್ಯದಲ್ಲಿ ಅಳಿಸ್ತವ್ರು ಯಾರು ಇಲ್ಲ. ಸನ್ಮಾನ್ಯ ಶ್ರೀ ಅಣಯ ಆಂಜನಮೂರ್ತಿ ಅವರೇ, ಆಂಜನೇಯ ಅವರೇ, ಸರ್ಕಾರ ಒಳ ಮೀಸಲಾತಿಯನ್ನ ಕೊಟ್ಟು ಬಿಟ್ಟಿದೆ ಅನ್ನುವಂತಹ ಸುಳ್ಳನ್ನ ಹೇಳ್ತಾ ಇಡೀ ಕರ್ನಾಟಕದಾದ್ಯಂತ ಸಿದ್ದರಾಮಯ್ಯ ನಮ್ಮ ಮಾದಿಗರ ಮನೆ ದೇವರು ಅಂತ ಟೈಟಲ್ ಕೊಟ್ಕೊಂಡು ಹಾಲಿನ ಅಭಿಷೇಕ ಮಾಡಿ ಸ್ವೀಟ್ ಹಂಚಿ, ಇದು ಕೂಡ ಸಮುದಾಯಕ್ಕೆ ದ್ರೋಹ ಮಾಡುವಂತ ಕೆಲಸ. ಅಣ್ಣಯ್ಯ, ದಯವಿಟ್ಟು ಮಾಡಬೇಡಿ. ಒಳ ಮೀಸಲಾತಿ ಜಾರಿ ಆಗಿಲ್ಲ. ನಾನು ಇಷ್ಟೊತ್ತು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದು ಯಾವುದೂ ಆಗಿಲ್ಲ. ಒಳ ಮೀಸಲಾತಿ ಆರ್ಥಿಕತೆಯಲ್ಲಿಲ್ಲ, ಬಡ್ತಿಯಲ್ಲಿಲ್ಲ, ಬ್ಯಾಕ್ಲಾಗ್ ಅಲ್ಲಿಲ್ಲ, ರಾಜಕಾರಣದಲ್ಲಿಲ್ಲ, ನೇರ ನೇಮಕಾತಿಯಲ್ಲಿ ಕೊಡ್ತಾರಂತೆ. ಅಲ್ಲೂ ಒತ್ತುವರಿದಾರಿದ್ದಾರೆ, ನಮ್ಗೇನು ಸಿಗ್ತಾ ಇಲ್ಲ ಅಣ್ಣ. 50 ಲಕ್ಷ AK ಯಡಿಯೂರವರು ತಗೊಂಡೋದ್ರೆ ನಮ್ಗೇನು ಸಿಗಲ್ಲ ಅಣ್ಣ. ಒಳ ಮೀಸಲಾತಿಗೆ ಅರ್ಥವೇ ಸಿಕ್ಕಿಲ್ಲ. ದಯವಿಟ್ಟು ನೀನು ಮಿನಿಸ್ಟರ್ ಆಗ್ಬೇಕಾಗು, ನಿನಗೆ MLA ಆಗ್ಬೇಕಾಗು, ನಾವೆಲ್ಲರೂ ಬಂದು ನೀನ್ ಪರವಾಗಿ ಕೆಲಸ ಮಾಡ್ತೀವಿ. ಆದ್ರೆ ನಮ್ಗೆ ಅಡ್ಡಿ ಮಾಡಬೇಡ. ನಮ್ಗೆ ಅಡ್ಡಿ ಮಾಡಿದ್ರೆ ಮಾತ್ರ ನಿಮ್ ವಿರುದ್ಧ ಇರ್ತೀವಿ. ಬಹುಶಃ ನೀನು ಒಳಗೆ ಏನು ನೆಕ್ಸ್ಟ್ ಏನು ಸ್ಪರ್ಧೆ ಮಾಡ್ತೀಯಾ, ತೊಂದರೆ ಆಗ್ಬಿಡ್ಬೋದು, ನನಗೆ ಗೊತ್ತಿಲ್ಲ. ಬೇಡ, ನಿಮ್ಗೆ ತೊಂದರೆ ಮಾಡೋದು ಮತ್ತೆ ನಿಮ್ಮ ಗೌರವವನ್ನ ಕಳ್ಕೊಳ್ಳೋಕೆ ನಮಗೆ ನಿಚ್ಚ ಇಲ್ಲ. ದಯವಿಟ್ಟು ಆಂಜನೇಯನೋಡೆ, ದಯವಿಟ್ಟು ಈ ವಿಚಾರದಲ್ಲಿ ನಮ್ಮ ಹೋರಾಟದ ಜೊತೆ ಬನ್ನಿ. ನೀವೇ ನಾಯಕ ತೋರಿಸಿ, ನೀವೇ ಮುಂದೆ ನಿಂತ್ಕೊಳ್ಳಿ, ಸರ್ಕಾರವನ್ನ ಗದರಿಸಿ ಕೇಳಿ, ಹಕ್ಕು ಕೊಡಿಸಿ, ನಿಮ್ಮನ್ನೇ ಹೊತ್ಕೊಂಡು ಹೋಗ್ತೀವಿ. ಆದ್ರೆ ಏನೋ ಅಧಿಕಾರ ಸಿಗದೆ ನಾವು ಗೆದ್ದಿದ್ದೀವಿ ಅಂತ ನಯವಂಚಕತನ, ಹಾಲ್ ಅಭಿಷೇಕ, ಮಾದಿಗರ ಮನೆ ದೇವರು ಸಿದ್ದರಾಮಯ್ಯ ಅಂತ ಕರೆಯುತ್ತ. ದಯವಿಟ್ಟು ಕರ್ಕೊಂಡು ಸಿದ್ದರಾಮಯ್ಯನ ಒಂದು ಫೋಟೋ, ಒಂದು ಮೂರ್ತಿನ ನಿಮ್ಮ ಮನೇಲಿ ಇಟ್ಕೊಂಡು ಹಾಲ್ ಅಭಿಷೇಕ ಮಾಡಿ, ಅಣ್ಣ ನೀನು ನಿತ್ಯ ಆತನ ಪ್ರಸಾದ ತಿನ್ನ, ಯಾವನು ಬೇಡ ಅನ್ನಲ್ಲ. ನಮ್ಮನೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮನೆ ದೇವರು ಯಾವ ರಾಜಕಾರಣಿನೂ ಅಲ್ಲ, ಯಾವನು ಅಲ್ಲ. ದಯವಿಟ್ಟು ಅದು ತಪ್ಪು ಮಾಡಬೇಡಿ ಅಂತ ಹೇಳ್ತಾ, ಇವಾಗ 8ನೇ ತಾರೀಕು ಅಕ್ಟೋಬರ್, ಸಾರಿ, KH ಮುನಿಯಪ್ಪನವ್ರ ಬಗ್ಗೆ ಮಾತಾಡಬೇಕಿತ್ತು. ಸನ್ಮಾನ್ಯ KH ಮುನಿಯಪ್ಪನವರು ಪ್ರಾರಂಭದಲ್ಲಿ ಸಮುದಾಯದ ಹಕ್ಕುಗಳನ್ನ ಕೊಡಿಸೋ ವಿಚಾರದಲ್ಲಿ ತುಂಬಾ ಸೈಲೆಂಟ್ ಇದ್ದಾರೆ, ಮಾತಾಡ್ತಾ ಇಲ್ಲ, ಸರ್ಕಾರದಲ್ಲಿ ಧ್ವನಿ ತೆಗಿತಾ ಇಲ್ಲ ಅನ್ನುವಂತ ಆಕ್ರೋಶ ನಮ್ಗೆಲ್ರಿಗೂ ಇತ್ತು. ಬಹಳ ಕಠಿಣವಾಗಿ, ಬಹಳ ಅವ್ರ ಮನ್ಸಿಗೆ ನೋವಾಗಂಗೆ ನಾವು ಮಾತಾಡಿದ್ವಿ. ಅದರಲ್ಲಿ ಎರಡನೇ ಮಾತಿಲ್ಲ, ಹೌದಲ್ಲ, ನಾವೆಲ್ಲ ಮಾತಾಡಿದ್ವಿ. ಸರ್ಕಾರದ ಬುಟ್ ಪಾಲಿಶ್ ಮಾಡ್ತಾ ಇದ್ದಾರೆ ಅನ್ನುವಷ್ಟು ಕಠಿಣವಾಗಿ ನಾವು ಮಾತಾಡಿದ್ವಿ. ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಸನ್ಮಾನ್ಯ KH ಮುನಿಯಪ್ಪನವರು ಈ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಗಮನಕ್ಕೆ ಬಂದಿದೆ. ನಾವು ಕೆಲಸ ಮಾಡದೇ ಇರುವಾಗ ಸಮುದಾಯದ ಪರವಾಗಿ ನಾವು ಅದನ್ನ ಟೀಕೆ ಮಾಡೋದು, ಎದುರಿಸೋದು, ಬೈಯೋದು ಎಲ್ಲವೂ ಗೊತ್ತು. ಸಮುದಾಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಾಗ ಅವ್ರನ್ನ ಗೌರವಿಸೋದು ಗೊತ್ತು. ಅತ್ಯಂತ ಹೃದಯಪೂರ್ವಕವಾಗಿ KH ಮುನಿಯಪ್ಪನವ್ರನ್ನ ನಾವು ಗೌರವಿಸ್ತಾ ಇದ್ದೀವಿ. RB ತಿಮ್ಮಾಪುರ ಏನು ಕೆಲಸ ಮಾಡ್ತಾ ಇಲ್ಲ, ಬಿಸಾಕಿದ್ರೆ ವೇಸ್ಟ್ ಮಾಡಿ. KH ಮುನಿಯಪ್ಪನವ್ರು ಮಾತ್ರ ಬಹಳ ಕೆಲಸ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಾಗದೆ ಓಡಾಡ್ತಾ ಇದ್ದಾರೆ. ನಮ್ಮ ದುರಂತ ಏನು ಅಂತಂದ್ರೆ, ಒಳ ಮೀಸಲಾತಿ ಚರ್ಚೆಯನ್ನ ಮಾಡೋಣ ಬರ್ರಿ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯನ್ನ ಕರೆದ್ರೆ KH ಮುನಿಯಪ್ಪನವ್ರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಒಬ್ಬ ಮಣಿವಣ್ಣನ್. DPR ನ ಸೆಕ್ರೆಟರಿ ಕರೆದ್ರೆ ಪಾಪ ಬಂದು ಕೂತಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರನ್ನ ಕರೆದ್ರೆ, ಮುಖ್ಯಮಂತ್ರಿಗಳಿಂದ ನನಗೆ ಡೈರೆಕ್ಷನ್ ಇದೆ, ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಯಾವುದೇ ಮಿನಿಸ್ಟರ್ ಮೀಟಿಂಗ್ ಕರೆದ್ರೆ ಹೋಗ್ಕೂಡ್ದು, ಕ್ಯಾಬಿನೆಟ್ ಅಲ್ಲಿ ಮಾತ್ರ ಚರ್ಚೆ ಆಗ್ಬೇಕು ಅಂತ ಕಂಡೀಷನ್ ಇದೆ ಸರ್, ನಾನು ಬರಕ್ಕಾಗಲ್ಲ ಅಂತಿದ್ದಾರೆ. ಸರಿ, KH ಮುನಿಯಪ್ಪನವರು ನಮ್ಮ ನೌಕರು, ಸರ್ಕಾರಿ ನೌಕರು, ನಮ್ಮ ಸಮುದಾಯ ಸರ್ಕಾರಿ ನೌಕರನ್ನು ಕಟ್ಕೊಂಡು ಎಷ್ಟು ಸಾರಿ ಹೋಗ್ಬೋದು ಸಿದ್ದರಾಮಯ್ಯ ಹತ್ರಕ್ಕೆ? ಮಿಸ್ಟರ್ ಸಿದ್ದರಾಮಯ್ಯ, ನಮ್ಮ ಸಮುದಾಯದ ರಾಜಕಾರಣಿಗಳನ್ನ ಏನಾದ್ರು ನಿಮ್ಮ ಮನೆ ಗೇಟ್ ಕೀಪರ್ ಅನ್ಕೊಂಡಿದ್ರೇನ್ರಿ? ನಿಮ್ಗೆ ಖಂಡಿತವಾಗ್ಲೂ ಬುದ್ಧಿ ಕಲಿಸ್ತೀವಿ. ನೀವು ಈ ಸರಿ ಚುನಾವಣೆ ನರಳಬೇಕು, ಕಣ್ಣಲ್ಲಿ ರಕ್ತ ಹಾಕ್ಬೇಕು ಅಂತ ಕೆಲಸವನ್ನ ಮಾಡ್ತೀವಿ. ಸೊ ಈಗ ನನ್ನೆಲ್ಲ ಬಂಧುಗಳಲ್ಲಿ ಕರ್ನಾಟಕ ಸಮತಲದಲ್ಲಿ ಕೇಳ್ಕೊಳ್ಳೋದಂದ್ರೆ, KH ಮುನಿಯಪ್ಪ ಅವರು ಮಾನ್ಯ ನನ್ನ ಕುಟುಂಬದ ಹಿರಿಯ KH ಮುನಿಯಪ್ಪ ಅವರು ತುಂಬಾ ದೊಡ್ಡ ಅದ್ಭುತವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಜೊತೆಯಲ್ಲಿ ಒಳ ಮೀಸಲಾತಿನ ಅನ್ಯಾಯಗಳನ್ನ ಸರಿಪಡಿಸಿ ನ್ಯಾಯ ಕೊಡಿಸೋದಕ್ಕೆ. ಆದ್ರೆ ಅವರಿಗೆ ಶಕ್ತಿ ಸಾಲ್ತಾ ಇಲ್ಲ. ಈ ಸರ್ಕಾರ ಕಡೆಗಣಿಸ್ತಾ ಇದೆ. ಯಾರು HC ಮಾದೇವಪ್ಪ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಮಳವಳ್ಳಿ ನರೇಂದ್ರ ಸ್ವಾಮಿ, ಇವರೆಲ್ಲರೂ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. KH ಮುನಿಯಪ್ಪ ಅವ್ರನ್ನ ಮಾತಾಡಕ್ ಬಿಡ್ತಾ ಇಲ್ಲ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅಕ್ಷರಶಃ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವ್ರ ಮುಂದೆ ನಿಲ್ಲಕ್ಕಾಗ್ತಾ ಇಲ್ಲ. ಈಗ KH ಮುನಿಯಪ್ಪನವರಿಗೆ ಕ್ಯಾಬಿನೆಟ್ ಒಳಗಡೆ ಮಾತಾಡುವಂತ ಗಟ್ಟಿಯಾಗಿ ಎಲ್ಲರ ಮುಂದೆ ಎದೆ ತಟ್ಟಿ ಮಾತಾಡುವಷ್ಟು ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಈಗ ಒಂದು ಸಾರಿ ತಪ್ಪು ಮಾಡಿದಾಗ ಅವ್ರನ್ನ ಕಣಿಸೋದು ಗೊತ್ತು, ಅವ್ರ ನಮ್ಮ ಪರವಾಗಿ ಮಾತಾಡ್ತಿರೋದು ಶಕ್ತಿ ತುಂಬೋದು ಗೊತ್ತು. ಇದೊಂದು ಹವಿಸ್ಸು ಯಜ್ಞ ಅಂತ ತಿಳ್ಕೊಳ್ಳಿ.
ಇಡೀ ಕರ್ನಾಟಕ ರಾಜ್ಯ ಜನ ಇವಾಗ ಅವ್ರಿಗೆ ಶಕ್ತಿ ತುಂಬ ಕೆಲಸ ಮಾಡೋಣ, ಮಾತಾಡ್ಲಿ ಅಂತ. ಇದನ್ನೂ ಮೀರಿ ಅವರು ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ಬಹುಶಃ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಆಚೆ ಬರಬೇಕು. ಇಲ್ದಿದ್ರೆ ಅವರು ನಮ್ಗೆ ಕ್ಷಮಿಸಲ್ಲ, ನಿಮ್ಮನ್ನು ಕ್ಷಮಿಸಲ್ಲ. ಆ ಕೆಲಸ ಮಾಡೋದು ನ್ಯಾಯ ಕೊಡಿಸ್ಬೇಕು, ನಿಮ್ಮನ್ನ ನಾವು ಗೌರವಿಸ್ತೀವಿ. ನ್ಯಾಯ ಕೊಡಿಸ್ತೇವೆ ಅಂದ್ರೆ ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಅಧಿಕಾರ ತೆಗೆಸಿ ಸಮಾಜದ ಮುಂದೆ ಬನ್ನಿ, ನಾವೆಲ್ಲ ಸೇರಿ ಈ ಪಕ್ಷಕ್ಕೆ ಬುದ್ಧಿಯನ್ನು ಕಲಿಸುವಂತ ಕೆಲಸವನ್ನು ಮಾಡೋಣ. ಕೊನೆಯದಾಗಿ ಈಗ ಮುಂದೇನು ಅನ್ನುವಂಥದ್ದು, ಇದೇ ಮುಂದಿನ ತಿಂಗಳು ಅಕ್ಟೋಬರ್ 8ನೇ ತಾರೀಕು ಟಿ ನರಸೀಪುರ, ಮೈಸೂರು ಜಿಲ್ಲೆಯ ಟಿ ನರಸೀಪುರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಾದೇವಪ್ಪರ ಸ್ವಕ್ಷೇತ್ರ, ಅಲ್ಲಿ ಮಾದಿಗರ ಕುಲತಿಲಕ, ಮಾದಿಗರ ದೀವಿಗೆ, ಮಾದಿಗರ ಧ್ವನಿ ಎನ್ ರಾಚಯ್ಯನವರು ಏನಿದ್ರು ಅವರ ಸಮಾಧಿಯ ಸ್ಥಳ ಇದೆ. ಅವರಿಗೆ ನಾವು ನಮ್ಮ ಅರಿಕೆಗಳನ್ನ ಸಲ್ಲಿಸಿ ಪೂಜೆ ಮಾಡಿ ಅವರ ಆಶೀರ್ವಾದ ತಗೊಂಡು ಅಲ್ಲಿಂದ ನಮ್ಮ ಉಗ್ರ ಸ್ವರೂಪವಾದಂತಹ, ಬಹುಶಃ ಪ್ರಾಣಕ್ಕೆ ಮಾರಣಾಂತಿಕವಾಗಬಹುದಾದಂತಹ, ಬಹುಶಃ ಈ ಸರ್ಕಾರವನ್ನ ಕಿತ್ತೆಸೆಯುವಂತಹ ಹೋರಾಟವನ್ನ ನಾವು ಅಕ್ಟೋಬರ್ 8ನೇ ತಾರೀಕು ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ಎನ್ ರಾಚಯ್ಯನವರ ಸಮಾಧಿ ಸ್ಥಳದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಬಿಜೆಪಿಯವರನ್ನ ಕರಿತೀವಿ, ಜೆಡಿಎಸ್ನವ್ರನ್ನ ಕರಿತೀವಿ, ಕಾಂಗ್ರೆಸ್ನವ್ರನ್ನ ಕರಿತೀವಿ, ಆಮ್ ಆದ್ಮಿ ಪಾರ್ಟಿಯವ್ರನ್ನ ಕರಿತೀವಿ, ಎಸ್ಡಿಪಿನವ್ರನ್ನ ಕರಿತೀವಿ, ಕೆಆರ್ಎಸ್ ಪಾರ್ಟಿಯವ್ರನ್ನ ಕರಿತೀವಿ. ಅಧಿಕೃತವಾಗಿ ಬಿಎಸ್ಪಿ ನಾವು ಒಳಮೀಸಲಾತಿ ಪರವಾಗಿಲ್ಲ ಅಂತ ಹೇಳಿರೋದ್ರಿಂದ ಅದನ್ನ ರೆಸ್ಪೆಕ್ಟ್ ಮಾಡ್ತೀವಿ, ತೊಂದರೆ ಇಲ್ಲ, ಕರಿತೀವಿ. ಬರೋದು ಬಿಡೋದು ಅವ್ರು ಬಿಟ್ಟಿದ್ದು. RBIನವ್ರನ್ನು ಕರಿತೀವಿ. ಇನ್ ಯಾವ್ಯಾವ ಸಣ್ಣ ಪುಟ್ಟ ದೊಡ್ಡದು ಪಕ್ಷಗಳಿದಾವೆ ಎಲ್ಲಾ ಪಕ್ಷಗಳವ್ರನ್ನು ಕೂಡ ಅತ್ಯಂತ ಪ್ರೀತಿಯಿಂದ, ಕಾಳಜಿಯಿಂದ, ದಯವಿಟ್ಟು ನಮ್ಮ ಸಮಸ್ಯೆಗಳ ಪರವಾಗಿ ನಾವು ಮಾತ್ರ ಮಾತಾಡೋದಲ್ಲ, ನಿಮ್ಮ ಸಮಸ್ಯೆಗಳನ್ನ ನಾವು ಮಾತಾಡ್ತೀವಿ. ನಿಮ್ಮ ಪಕ್ಷಗಳಿರೋದು ಕೂಡ ನಮ್ಮಿಂದ, ಹಾಗಾಗಿ ನಮ್ಮನ್ನು ಹೋಗಿ ನೀವು ಸ್ಪಂದಿಸಿ ಅಂತ ಅವರೆಲ್ಲರನ್ನೂ ಕೂಡ ಆ ಪಕ್ಷಗಳ ಎಲ್ಲ ರಾಜ್ಯಾಧ್ಯಕ್ಷಗಳನ್ನ, ರಾಜ್ಯ ಮಟ್ಟದ ನಾಯಕರುಗಳನ್ನ, ರಾಜ್ಯ ಮಟ್ಟದ ವಕ್ತಾರರುಗಳನ್ನ ಆಹ್ವಾನಿಸ್ತಾ ಇದ್ದೀವಿ. ಅದು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಎನ್ ಮಹೇಶ್ವರ್ ಆಗಿರ್ಬೋದು, ಕೋಟೆ ಶಿವಣ್ಣವರಾಗಿರ್ಬೋದು ಕಾಂಗ್ರೆಸ್ನವರು, ಆಮೇಲೆ ಬಾಲಸ್ವಾಮಿ ಕೋಡ್ಲಿ ಅವರು ರಾಜ್ಯ ವಕ್ತಾರರು ಕಾಂಗ್ರೆಸ್ನವರು, ಎಲ್ಲ ಪಕ್ಷದವರು, ಕೆಆರ್ಎಸ್ ನ ರವಿಕಿಶನ್ ರೆಡ್ಡಿ ಅವರು, ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ. ಬರ್ಬೇಕು ಅವರು ಬಂದು ನಮ್ಮ ಪರವಾಗಿ ಮಾತಾಡಬೇಕು. ಅವ್ರ ಬದ್ಧತೆ ಇದೆ, ಅವ್ರ ಜವಾಬ್ದಾರಿ ಇದೆ, ಅವ್ರ ಕರ್ತವ್ಯ ಇದೆ. ನಾವಿಂದ ಅವ್ರ ಪಕ್ಷಗಳೇನಿಲ್ಲ, ಬಂದು ಮಾತಾಡಬೇಕು. ಜೊತೆನಲ್ಲಿ ಕರ್ನಾಟಕದ ಸಮಸ್ತ ಎಲ್ಲಾ ಜಾತಿ ಮುಖಂಡರು, ಕುರುಬರಿರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಇನ್ನು ಎಷ್ಟು ನಾಯಕರು, ಉಪಾರ, ಏನು ಸಕಲೆಂಟು ಜಾತಿಗಳಿದ್ದಾವೆ, ಆ ಎಲ್ಲಾ ಜಾತಿಯ ಸಂಘ ಸಂಸ್ಥೆಗಳ ಮುಖಂಡರುಗಳನ್ನು ನಾವು ಭೇಟಿ ಮಾಡ್ತೀವಿ. ಸ್ವಾಮಿ, ನಾವು ಕೂಡ ಮಾದಿಗ ಸಮುದಾಯ ಕೂಡ ಈ ಕರ್ನಾಟಕದ ಒಂದು ಭಾಗ, ಒಂದು ಅಂಗ. ನಾವು ಒಂದು ಕಣ್ಣು, ಒಂದು ಹೃದಯನ, ಒಂದು ಕರುಳು ಇದ್ದೀವಿ, ಒಂದು ಕಿಡ್ನಿ ಕೂಡ ನಾವು ಆಗಿರ್ಬೋದು ಸಮಾಜದಲ್ಲಿ. ಯಾವುದೇ ಒಂದು ಅಂಗ ಊನ ಆಯ್ತು ಅಂತಂದ್ರೆ ಅದೇನ ಸತ್ತೋಗುತ್ತೆ. ನಾವು ನರಳ್ತಾ ಕೊರಗ್ತಾ ನ್ಯಾಯ ನ್ಯಾಯ ಅಂತಿರುವಾಗ ನೀವು ಸುಮ್ಮನೆ ಇದ್ರೆ ನಮ್ಗೆ ನ್ಯಾಯ ಕೊಡಿಸೋರು ಯಾರು ಸ್ವಾಮಿ? ದಯವಿಟ್ಟು ನಮ್ಗೆ ಕೈ ಹಿಡಿಬೇಕು, ನಮ್ಗೆ ಸಹಾಯ ಮಾಡಬೇಕು. ಕಾಲಾನುಕಾಲದಿಂದ ಮಾದಿಗ ಸಮುದಾಯ ಈ ಸಮಾಜದಲ್ಲಿ ನಿಮ್ಮ ಮನೆಗಳಲ್ಲಿ ಜೀತಗಳು ಮಾಡಿಕೊಂಡು, ಸಗಣಿ ಬೆತ್ಕೊಂಡು, ಚಪ್ಪಲಿ ಹೊಲ್ಕೊಂಡು ಎಷ್ಟೆಲ್ಲ ಸೇವೆ ಮಾಡಿದಂತ ಸಮುದಾಯ ಇವತ್ತು ಒಂದಿಷ್ಟು ಅನ್ನದ ದಾರಿ ಕಂಡ್ಕೊತಾ ಇದೀವಿ. ಸ್ವಲ್ಪ ಬದುಕಬೇಕಾಗಿದೆ, ಸರ್ಕಾರ ಅನ್ಯಾಯ ಮಾಡ್ತಿದೆ, ಬಂದು ನಾವು ಕೈ ಹಿಡಿದೆ ಅಂತ ಕೇಳ್ಕೋಬೇಕಾಗಿದೆ ಇವಾಗ. ಹಾಗಾಗಿ ಎಲ್ಲ ಜಾತಿ ಸಮುದಾಯದ ಮುಖಂಡರನ್ನ, ಕುರುಬರಿರ್ಲಿ, ಲಿಂಗಾಯತರಿರ್ಲಿ, ಒಕ್ಕಲಿಗರಿರ್ಲಿ, ಗೌಡರಿರ್ಲಿ, ಬ್ರಾಹ್ಮಣರಿರ್ಲಿ, ನಾಯಕರಿರ್ಲಿ, ಎಲ್ಲ ಜಾತಿಗಳವ್ರನ್ನು ಕೂಡ, ಮತ್ತೆ ಎಲ್ಲ ಧರ್ಮದವರು, ಮುಸಲ್ಮಾನರು, ಕ್ರಿಶ್ಚಿಯನ್, ಎಲ್ಲಾ ಧರ್ಮಗುರುಗಳನ್ನ ಕೂಡ ಭೇಟಿ ಮಾಡಿ ನಾವು ಬೆಂಬಲವನ್ನ ಕೋರ್ತಾ ಇದೀವಿ. ಎಲ್ಲ ಮಠಾಧಿಪತಿಗಳನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರ್ತಾ ಇದೀವಿ. ಈಗಾಗಲೇ ನಾವು ಸಿದ್ದಲಿಂಗ ಮಠ ಸ್ವಾಮೀಜಿಗಳು, ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಮೈಸೂರು, ಮತ್ತೆ ಒಡೆಯರು, ಮೈಸೂರಿನ ಮಹಾರಾಜ ಒಡೆಯರು, ಎಲ್ಲರನ್ನೂ ಕೇಳಿದೀವಿ. ಮತ್ತೆ ಆದಿಚುಂಚನಗಿರಿ ಸ್ವಾಮೀಜಿಯನ್ನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ವಿ, ಆಗಿಲ್ಲ. ಈಗ ನಾವು ಅವ್ರನ್ನ ಭೇಟಿ ಮಾಡಿ ಅವ್ರ ಬೆಂಬಲವನ್ನು ಕೊಡ್ತೀವಿ. ಜೊತೆನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯೂ ಸೇರಿದಂತೆ ಎಲ್ಲಾ ರೀತಿಯ ಸಂಘಟನೆಯವರ ಬೆಂಬಲವನ್ನು ಕೂಡ ಕೇಳಿ ಅವರ ಬೆಂಬಲವನ್ನು ಪಡೆದು ಅಲ್ಲಿನ ನಮ್ಮ ಹೋರಾಟದ ಇನಾಗ್ರೇಷನ್ ಏನು ಉದ್ಘಾಟನೆ ಮಾಡ್ತೀವಲ್ವಾ, ಆ ಉದ್ಘಾಟನೆ ಕೂಡ ಬಹುಶಃ ನಮ್ಮ ನೋವಿನ ಉದ್ಘಾಟನೆ. ಆ ಉದ್ಘಾಟನೆಯನ್ನ ಬಹುಶಃ ಕರ್ನಾಟಕದಲ್ಲಿ ಯಾರು ಕೂಡ ನೋಡೋಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ನಮ್ಮ ಬಹುಶಃ ನಮ್ಮ ಸ್ವಾಭಿಮಾನ, ನಮ್ಮ ರಕ್ತ, ನಮ್ಮ ಪ್ರಾಣವನ್ನು ಅರ್ಪಿಸಿ ಉದ್ಘಾಟನೆ ಮಾಡ್ತೀವಿ ನಾವು. ಅಂತದೊಂದು ಉದ್ಘಾಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ನಾವು ನ್ಯಾಯದ ಹೋರಾಟಕ್ಕೆ, ನ್ಯಾಯದ ಹೆಜ್ಜೆಗೆ ಹೋಗ್ತಾ ಇದ್ದೀವಿ. ಅನಿರ್ದಿಷ್ಟಾವಧಿ ನ್ಯಾಯವನ್ನ ಪಡೆಯುವವರೆಗೂ ಕೂಡ ವಿವಿಧ ಹಂತಗಳಲ್ಲಿ, ವಿವಿಧ ದಿನಗಳಲ್ಲಿ, ವಿವಿಧ ಸ್ವರೂಪಗಳಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಾಳೆ ಏನು ಹೋರಾಟ ಆಗುತ್ತೆ ಅಂದ್ರೆ ಇಂದಿನ ದಿವಸ ರಾತ್ರಿ ಡಿಸೈಡ್ ಆಗುತ್ತೆ, ಅದನ್ನ ಮಾಡ್ತೀವಿ. ಪೊಲೀಸ್ನವರು ಈ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಬೇಕು, ಮಾಧ್ಯಮದವರು ಈ ಸಂದರ್ಭದಲ್ಲಿ ನಮಗೆ ಸಹಾಯ ನೀಡಬೇಕು, ಇಡೀ ನಾಗರಿಕ ಸಮಾಜ ನಮಗೆ ಈ ಸಂದರ್ಭದಲ್ಲಿ ಸಹಾಯ ನೀಡಬೇಕು. ಒಂದು ವೇಳೆ ಆಡಳಿತ ಸರ್ಕಾರದ ದುಷ್ಕೃತ್ಯಗಳಿಗೆ, ಷಡ್ಯಂತ್ರಗಳಿಗೆ ಬಲಿಯಾಗಿ ಪೊಲೀಸ್ನವರು ನಮ್ಮನ್ನು ಬಂಧಿಸಿದ್ರೆ, ಎಷ್ಟು ಸಾವಿರ ಸರಿ ನಮ್ಮನ್ನು ಬಂಧಿಸಿದ್ರು, ಸಾವಿರ ಸರಿ ನಮ್ಮನ್ನು ಜೈಲು ತಗೊಂಡೋದ್ರು ಕೂಡ ಹೋರಾಟ ಕೈ ಬಿಡಲ್ಲ. ನ್ಯಾಯ ಸಿಗೋವರೆಗೂ ಜೈಲಲ್ಲಾದ್ರೂ ಹೋರಾಟ ಮಾಡ್ತೀವಿ, ಜೈಲಿಂದ ಬಿಟ್ಕೊಡ್ಲೆ ಬಂದು ಮತ್ತೆ ಬೀದಿಗೆ ಕೂತ್ಕೋತೀವಿ.
ಸೊ ಈ ರೀತಿಯಾದಂತಹ ಹೋರಾಟ ಇದೆ. ಇಡೀ ನಾಗರಿಕ ಸಮಾಜ ನಮ್ಮ ಜೊತೆ ನಿಲ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀನಿ. ನಾನೇನೋ ತಪ್ಪಾಗಿ ಮಾಡ್ತಾ ಇದ್ರೆ ಕ್ಷಮಿಸಿ. ಯಾಕೆ ಅಂತಂದ್ರೆ ಹೊಟ್ಟೆ ಹಸು ಅಷ್ಟಿದೆ, ಸಮುದಾಯದ ಹೊಟ್ಟೆ ಹಸು, ನೋವು, ನಲಿವು. ನಾವು 35 ವರ್ಷಗಳ ನಮ್ಮ ಆಕ್ರಂದನ, ಅದು ಈ ಸಮಾಜದ ಆಕ್ರಂದನ ಆಗಿಲ್ವಲ್ಲ ಅಂತ ಹತಾಶೆಯಿಂದ ಇಷ್ಟು ಮಾತಾಡ್ತಾ ಇದ್ದೀನಿ. ನಮ್ಮ ನೋವು ಇಡೀ ಸಮಾಜದ ನೋವು ಆಗ್ಬೇಕು. ಎಲ್ಲ ಪಕ್ಷ, ಎಲ್ಲ ಸಂಘಟನೆ, ಎಲ್ಲ ಜಾತಿಯವರು ಕೂಡ ನಮ್ಮ ಜೊತೆ ನಿಂತ್ಕೋಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ವಿನಯಪೂರ್ವಕವಾಗಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ದೀನಿ. ಈ ಉಳಿದಂತ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ಬೇಡವಾ ಸಾಕ. ಮೈಸೂರಿನಲ್ಲಿ ಬಹುಶಃ ನಾಳೆ ನಾಡದಲ್ಲಿ ಒಂದು ಸಭೆಯನ್ನ ಕರಿತೀವಿ, 3ನೇ ತಾರೀಕು ಅಥವಾ 4ನೇ ತಾರೀಕು. ಆ ಸಭೆಯಲ್ಲಿ 8ನೇ ತಾರೀಕು ರೂಪುರೇಷೆಗಳನ್ನ ಸಿದ್ಧ ಮಾಡೋಣ ಅಂತ ಹೇಳ್ತಾ ತಾವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಕಾಲು ಮುಗಿದು ಪ್ರಾರ್ಥನೆ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ನೋವು ಅಷ್ಟಿದೆ. ಈ ಸರಿನಾದ್ರೂ ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ತಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರಿ. ತಮ್ಮೆಲ್ಲರೂ ಶುಭವಾಗ್ಲಿ. ನಮಸ್ಕಾರ. ಜೈ ಭೀಮ್, ಜೈ ಭಾರತ್.